ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಫೈನಲಿ ಯಶ್ ಅವರ ಮೋಸ್ಟ್ ಅವೈಟೆಡ್ ಮೂವಿ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. KGF ಚಾಪ್ಟರ್ 2 ಆದ್ಮೇಲೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ ಒಂದೇ ಕ್ವಶನ್ ಕೇಳ್ತಿದ್ರು, ಯಶ್ ನೆಕ್ಸ್ಟ್ ಮೂವಿ ಯಾವಾಗ ಅಂತ. ಈಗ ಆ ಕಾಯೋಕೆಗೆ ಫೈನಲಿ ಆನ್ಸರ್ ಸಿಕ್ಕಿದೆ. ಆದ್ರೆ ಈ ಟೀಸರ್ ನೋಡಿದ ಮೇಲೆ ಹೈಪ್ ಜಸ್ಟಿಫೈ ಆಗಿದ್ಯಾ ಅಥವಾ ಇದು ಜಸ್ಟ್ ಸ್ಟೈಲಿಶ್ ಟೀಸರ್ ಮಾತ್ರ? ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾನು ಟೀಸರ್ ಫಸ್ಟ್ ಟೈಮ್ ನೋಡಿದಾಗ ನನಗೆ ಫೀಲ್ ಆಗಿದ್ದು ಒಂದು ಮಾತ್ರ, ಇದು ರೆಗ್ಯುಲರ್ ಕಮರ್ಷಿಯಲ್ ಟೀಸರ್ ಅಲ್ಲ. ಸ್ಟಾರ್ಟಿಂಗ್ ನಿಂದಲೇ ಮೂವಿ ಒಂದು ಡಾರ್ಕ್, ಸ್ಟೈಲಿಶ್ ಮತ್ತೆ ಮಿಸ್ಟೀರಿಯಸ್ ವರ್ಲ್ಡ್ ಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಡೈಲಾಗ್ ಕಮ್ಮಿ ಇದ್ರೂ ವಿಜುವಲ್ಸ್ ಸ್ಟೋರಿ ಹೇಳುವ ಪ್ರಯತ್ನ ಮಾಡಿದೆ. ಪ್ರತಿ ಫ್ರೇಮ್ಗೆ ಎಫರ್ಟ್ ಹಾಕಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಯಶ್ ಬಗ್ಗೆನೇ ಹೇಳುದು. ಅವ್ರ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಥಿಯೇಟರ್ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಡೈಲಾಗ್ ಇಲ್ಲ ಅಂದ್ರೆ ಇಂಪ್ಯಾಕ್ಟ್ ಕಮ್ಮಿ ಆಗಲ್ಲ. ಅವರ ವಾಕಿಂಗ್ ಸ್ಟೈಲ್, ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್, ಲುಕ್ ಎಲ್ಲವೂ ತುಂಬಾ ಕ್ಲಾಸಿ ಮತ್ತೆ ಪವರ್ಫುಲ್ ಅನಿಸುತ್ತೆ. ಇಂಪಾರ್ಟೆಂಟ್ ಅಂದ್ರೆ ರಾಕಿ ಬಾಯ್ ಇಮೇಜ್ ರಿಪೀಟ್ ಮಾಡಬೇಕು ಅಂತ ಟ್ರೈ ಮಾಡಿಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸಿದ್ದಾರೆ. ಅದು ಟೀಸರ್ ನ ಇನ್ನು ಇಂಟ್ರೆಸ್ಟಿಂಗ್ ಮಾಡುತ್ತೆ. ವಿಜುವಲ್ ಕ್ವಾಲಿಟಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಟೀಸರ್ ನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ವಿಜುವಲ್ಸ್. ಕ್ಯಾಮರಾ ವರ್ಕ್ ಸೂಪರ್, ಲೈಟಿಂಗ್ ಸೂಪರ್, ಕಲರ್ ಗ್ರೇಡಿಂಗ್ ಸೂಪರ್. ಪ್ರತಿ ಶಾಟ್ ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ. ಹಾಲಿವುಡ್ ಗ್ಯಾಂಗ್ಸ್ಟರ್ ಸಿನಿಮಾ ವೈಬ್ ಇದ್ರೂ ಅದಕ್ಕೆ ಓನ್ ಐಡೆಂಟಿಟಿ ಕೂಡ ಇದೆ. ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಈ ವಿಜುವಲ್ಸ್ ಇನ್ನು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡಬಹುದು. ಬ್ಯಾಕ್ ಗ್ರೌಂಡ್ ಸ್ಕೋರ್, ರವಿ ಬಸ್ರು ಹೆಸರು ಬಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಇರುತ್ತೆ. ಈ ಟೀಸರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಕಂಟ್ರೋಲ್ಡ್ ಇದೆ. ಓವರ್ ನಾಯ್ಸ್ ಇಲ್ಲ. ಸೀನ್ ಗೆ ಬೇಕಾದ ಇಂಟೆನ್ಸಿಟಿನ ಕರೆಕ್ಟ್ ಆಗಿ ಬಿಲ್ಡ್ ಮಾಡುತ್ತೆ. ಸೈಲೆನ್ಸ್ ಮತ್ತೆ ಮ್ಯೂಸಿಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಗೀತಾ ಮೋಹನ್ ದಾಸ್ ಟೀಸರ್ ನ ತುಂಬಾ ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ಟೋರಿನ ರಿವೀಲ್ ಮಾಡೋಕ್ಕಿಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಟೀಸರ್ ಮುಗಿದ್ಮೇಲೆ ನೆಕ್ಸ್ಟ್ ಏನ್ ಆಗುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಅದೇ ಸಕ್ಸಸ್ಫುಲ್ ಟೀಸರ್ ನ ಕ್ವಾಲಿಟಿ. ಯಶ್ ಜೊತೆ ನಯನತಾರ, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ ಮತ್ತೆ ರುಕ್ಮಿಣಿ ವಸಂತ್ ಇದ್ದಾರೆ. ಟೀಸರ್ ಅಲ್ಲಿ ಅವರ ಕ್ಯಾರೆಕ್ಟರ್ಸ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇಲ್ಲ, ಆದ್ರೆ ಕಾಸ್ಟಿಂಗ್ ನೋಡಿದ್ರೆ ಮೂವಿ ಸ್ಕೇಲ್ ಎಷ್ಟು ದೊಡ್ಡದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರೊಡಕ್ಷನ್ ವ್ಯಾಲ್ಯೂ ಆನೆಸ್ಟ್ಲಿ ಟಾಪ್ ಕ್ಲಾಸ್. ಕಾಸ್ಟ್ಯೂಮ್ಸ್, ಲೊಕೇಶನ್ಸ್, ಸೆಟ್ ಡಿಸೈನ್, VFX ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ವಾಲಿಟಿ ಕಾಣಿಸುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಆಕ್ಷನ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಟೀಸರ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೆಗೆಟಿವ್ ಅಂದ್ರೆ ಆಕ್ಚುಲಿ ಟೀಸರ್ ಗೆ ಒಂದು ಕಂಪ್ಲೇಂಟ್, ಸ್ಟೋರಿ ಬಗ್ಗೆ ತುಂಬಾ ಕಮ್ಮಿ ಇನ್ಫಾರ್ಮೇಶನ್. ಯಾರ್ ವಿಲನ್, ಕಾನ್ಫ್ಲಿಕ್ಟ್ ಏನು, ಮೂವಿ ಆಕ್ಚುಲಿ ಜನರು ಏನು, ಇವೆಲ್ಲ ಟ್ರೈಲರ್ ಬಂದ್ಮೇಲೆ ಕ್ಲಿಯರ್ ಆಗುತ್ತೆ. ಸೊ ಟೀಸರ್ ನೋಡಿ ಮೂವಿ ಜಡ್ಜ್ಮೆಂಟ್ ಕೊಡೋದು ಸ್ವಲ್ಪ ಅರ್ಲಿ. ಓವರ್ ಹೇಳ್ಬೇಕಂದ್ರೆ ಟಾಕ್ಸಿಕ್ ಟೀಸರ್ ಎಕ್ಸ್ಪೆಕ್ಟೇಷನ್ಸ್ ನ ಇನ್ಕ್ರೀಸ್ ಮಾಡಿದ್ದೆ. ಯಶ್ ಅವರ ಸ್ಟೈಲಿಶ್ ಕಮ್ ಬ್ಯಾಕ್, ಅಮೇಸಿಂಗ್ ವಿಜುವಲ್ಸ್, ಪವರ್ಫುಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಪ್ರೀಮಿಯಂ ಮೇಕಿಂಗ್ ಇವೆಲ್ಲ ನೋಡಿದ್ರೆ ಮೂವಿ ಮೇಲೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ರಿಮೈನಿಂಗ್ ರೆಸ್ಪಾನ್ಸಿಬಿಲಿಟಿ ಫುಲ್ ಮೂವಿ ಮೇಲಿದೆ. ಮೂವಿ ಟೀಸರ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ 2026 ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ರೇಸ್ ಅಲ್ಲಿ ಸ್ಟ್ರಾಂಗ್ ಕಂಟೆಂಡರ್ ಆಗಬಹುದು. ನನ್ನ ರೇಟಿಂಗ್ 4.5 ಔಟ್ ಆಫ್ 5. ನಿಮ್ಗೆ ಟೀಸರ್ ಹೇಗೆ ಅನಿಸಿತ್ತು? ಯಶ್ ಮತ್ತೆ ಬಾಕ್ಸ್ ಆಫೀಸ್ ಶೇಕ್ ಮಾಡ್ತಾರಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರಿವ್ಯೂ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.